ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಆರ್ಡರ್ ಕಂಪ್ಲೀಟ್ ಆಗಿದೆ. ಅದ್ರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾರ್ಮಲ್ ನಾಟು ಬಾಕ್ಸ್ ನಾಟ್ ಹಾಕ್ಕೊಂಡು ಪಂಪ್ಕಿನ್ ಬ್ಯಾಸ್ಕೆಟ್ನ ಹಾಕಿರೋವಂಥ ಬ್ಯಾಸ್ಕೆಟ್ ಇದು. ಪಂಪ್ಕಿನ್ ಬ್ಯಾಸ್ಕೆಟು ಈ ರೀತಿ ಬಂದಿದೆ. ಸೊ ಒಳಭಾಗದಲ್ಲಿ ನೋಡ್ಬೋದು ನೀವು, ಈ ರೀತಿ ಬಂದಿದೆ. ಸೊ ಲಾಸ್ಟ್ ಟೈಮು ನಾನು ಇದೇ ಕಲರೇ ಒಂದು ಬ್ಯಾಗ್ ಹಾಕಿದ್ದೆ. ಸೇಮ್ ಕಲರಲ್ಲಿ ನಂಗೆ ಇದು ಸೆಕೆಂಡ್ ಆರ್ಡರ್ ಬಂದಿರೋದು. ಲಾಸ್ಟ್ ಟೈಮ್ ಇದೇ ಕಲರಲ್ಲಿ ಒಂದು ಬ್ಯಾಗ್ ಹಾಕಿದ್ದೆ. ಸೊ ಅದನ್ನು ಆರ್ಡರ್ ಕೊಟ್ಟಿದ್ದವರು ಭದ್ರಮ್ಮ ಅಂತ. ಸೊ ಈ ಬ್ಯಾಸ್ಕೆಟ್ನು ಆರ್ಡರ್ ಕೊಟ್ಟಿರೋದು ಭದ್ರಮ್ಮ ಅವರೇನೆ. ಥ್ಯಾಂಕ್ ಯು ಭದ್ರಮ್ಮ ಅವರೇ, ನಮಗೆ ಈ ಬ್ಯಾಸ್ಕೆಟ್ನ ಮತ್ತೆ ಇನ್ನೊಂದ್ಸತಿ ಆರ್ಡರ್ ಕೊಟ್ಟಿರೋದಕ್ಕೆ. ಸೊ ನೋಡಿ, ಈ ಬ್ಯಾಸ್ಕೆಟ್ ಬಂದು ಡಾರ್ಕ್ ಕ್ರೀಮ್ ಕಲರು ಮತ್ತು ಪರ್ಪಲ್ ಕಲರು ವೈರ್ನ ಯೂಸ್ ಮಾಡ್ಕೊಂಡು ಹಾಕಿರೋವಂಥ ಬ್ಯಾಸ್ಕೆಟ್ ಇದು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದ ಬ್ಯಾಗು ಅವ್ರಿಗೆ ತುಂಬ ಇಷ್ಟ ಆಗಿ ಇನ್ನೊಂದು ಬ್ಯಾಸ್ಕೆಟ್ನ ನನಗೆ ಆರ್ಡರ್ ಕೊಟ್ಟಿದ್ರು. ಸೇಮ್ ಕಲರಲ್ಲೇ ಕೊಟ್ಟಿದ್ರು, ಹಾಗಾಗಿ ಈ ಬ್ಯಾಸ್ಕೆಟ್ ಹಾಕಿರುವಂಥದ್ದು. ಸೊ ಇದ್ರದ್ದು ಮೆಜರ್ಮೆಂಟ್ನ ನೋಡೋದಾದರೆ ನೋಡಿ, ಬೇಸಲ್ಲಿ ಅಗಲ ಬಂದು 18 ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಬೇಸಲ್ಲಿ ಎತ್ತರ ಬಂದು 9 ಲೈನು ನಾನು ಎತ್ತರ ಹಾಕ್ಕೊಂಡಿದ್ದೀನಿ. ಇನ್ನು ಎತ್ತರ ನೋಡೋದಾದರೆ ಫಸ್ಟು ಪರ್ಪಲ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 3 ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ. ಆಮೇಲೆ ಡಾರ್ಕ್ ಕ್ರೀಮ್ ಕಲರ್ ವೈರ್ನ ತೊಗೊಂಡು 3 ಲೈನ್ ಎತ್ತರ ಹಾಕ್ಕೊಂಡು ಮತ್ತೆ ಇಲ್ಲಿ ಪಂಪ್ಕಿನ್ ಶೇಪ್ ಬರೋದಕ್ಕೆ ಜಾಯಿನ್ ಮಾಡಿರೋವಂಥದ್ದು. ಇಲ್ಲಿಂದ ಮತ್ತೆ 11 ಲೈನ್ ಹಾಕ್ಕೊಂಡು ಇಲ್ಲಿಂದ 3 ಲೈನು ಪಂಪ್ಕಿನ್ ಶೇಪಿಗೆ ಬಿಟ್ಟು ಇಲ್ಲಿಂದ 3 ಲೈನು ಎತ್ತರ ಹಾಕಿರೋವಂಥದ್ದು. ಅದಾದಮೇಲೆ ಪರ್ಪಲ್ ಕಲರ್ ರನ್ನಿಂಗ್ ವೈರ್ನ ಜಾಯಿನ್ ಮಾಡಿಕೊಂಡು 3 ಲೈನ್ ಎತ್ತರ ಹಾಕಿರೋವಂಥದ್ದು. ಸೊ ಈ ಬ್ಯಾಸ್ಕೆಟಿಗೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಡಬಲ್ ಕಲರ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು ಇಲ್ಲಿ 2 ಕಲರ್ನ ಯೂಸ್ ಮಾಡ್ಕೊಂಡು 4 ವೈರ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 4 ವೈರ್ ಹ್ಯಾಂಡಲ್ ಸಾಕಾಗುತ್ತೆ. ಸೊ ತುಂಬ ವೆಯ್ಟ್ ಗೈನ್ ಆಗುತ್ತೆ ಅನ್ನೋವಂಥ ಬ್ಯಾಸ್ಕೆಟಿಗಾದರೆ ನಾವು ಡಾಟ್ ಹ್ಯಾಂಡಲ್ನ ಹಾಕೋಬೇಕಾಗತ್ತೆ, ವೆಯ್ಟ್ ತಡೆಯುತ್ತೆ ಅಂತ. ಸೊ ನೋಡಿ, ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನಾನು, ನೀವು ನೋಡ್ಬೋದು ಇಲ್ಲಿ. ಸೊ ಸೇಮ್ ಕಲರಲ್ಲಿ ಇದು ಸೆಕೆಂಡ್ ಆರ್ಡರು. ಸೊ ಈ ಆರ್ಡರು ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಟೇಪಲ್ಲಿ ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ತಳ ಅಗಲ ಬಂದು ಇಂಚಸಲ್ಲಿ ನೋಡೋದಾದರೆ 8.5 ಇಂಚು ಅಗಲ ಬಂದಿದೆ. ಸೊ ಸೆಂಟಿಮೀಟ್ರಲ್ಲಿ ನೋಡೋದಾದರೆ 21 ಸೆಂಟಿಮೀಟ್ರು ಅಗಲ ಬಂದಿದೆ. ಇನ್ನು ತಳ ಎತ್ತರ ನೋಡಿ 4.25 ಇಂಚು ಎತ್ತರ ಬಂದಿದೆ ಇಂಚಸಲ್ಲಿ ನೋಡೋದಾದರೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 11 ಸೆಂಟಿಮೀಟ್ರು ಎತ್ತರ ಬಂದಿದೆ. ಇನ್ನು ನಾವು ಬ್ಯಾಸ್ಕೆಟ್ದು ಹೈಟ್ ನೋಡೋದಾದರೆ, ಎತ್ತರ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 26 ಸೆಂಟಿಮೀಟ್ರು ಎತ್ತರ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ 10 ಇಂಚು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಅಗಲ ನೋಡೋದಕ್ಕಾಗೋದಿಲ್ಲ, ಹಿಂಗೆ ಒಂದು ರೌಂಡ್ ಶೇಪಲ್ಲೇ ನಾವು ನೋಡ್ಕೋಬೇಕಾಗತ್ತೆ. ಸೊ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಯಾವ ಮೆಜರ್ಮೆಂಟಲ್ಲಿ ಹಾಕ್ಕೊಟ್ಟಿದ್ನೋ ಇವಾಗಲೂ ಕೂಡ ಅದೇ ಮೆಜರ್ಮೆಂಟಲ್ಲೇ, ಅದೇ ಅಳತೆಯಲ್ಲೇ ಹಾಕ್ಕೊಟ್ಟಿದ್ದೀನಿ. ಇವಾಗಲೂ ಕೂಡ ಅದೇ ಅಳತೆಯಲ್ಲೇ ಹಾಕಿದ್ದೀನಿ. ಸೊ ನೋಡಿ, ಇಂಚಸಲ್ಲಿ ನೋಡೋದಾದರೆ 34 ಇಂಚು ಬ್ಯಾಸ್ಕೆಟ್ ರೌಂಡ್ ಶೇಪಲ್ಲಿ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 86 ಸೆಂಟಿಮೀಟ್ರು ರೌಂಡ್ ಶೇಪಲ್ಲಿ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಇರುವಂಥದ್ದು. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ. ಸೊ ಭದ್ರಮ್ಮ ಅವರು ನನ್ನ ಹತ್ರ ಬ್ಯಾಸ್ಕೆಟ್ ಹಾಕ್ಸಿದ್ಮೇಲೆ ಅವ್ರ ಪಕ್ಕದ ಮನೆಯವ್ರು ಕೂಡ ಕೇಳಿದ್ರು ಅಂಥೇಳಿ ಮತ್ತೆ ಸೆಕೆಂಡ್ ಆರ್ಡರ್ ಕೊಟ್ಟಿರುವಂಥ ಬ್ಯಾಸ್ಕೆಟ್ ಇದು. ಸೊ ನಿಮಗೂ ಯಾರಿಗಾದರೂ ಈ ರೀತಿ ಬ್ಯಾಸ್ಕೆಟ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ, ವೈರ್ ಬ್ಯಾಸ್ಕೆಟ್ಸ್ ಆಗಲಿ ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಯಾವ ಮೆಷರ್ಮೆಂಟಲ್ಲಿ ಯಾವ ಡಿಸೈನ್ ಬೇಕು, ಯಾವ ಕಲರಲ್ಲಿ ಬೇಕು ಅಂತ ಹೇಳಿದ್ರೆ ಅದೇ ಮೆಷರ್ಮೆಂಟು, ಅದೇ ಕಲರು, ಅದೇ ಡಿಸೈನಲ್ಲಿ ನಾನು ಹಾಕ್ಬಿಟ್ಟು ಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.